ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಪ್ಪ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬ್ರೋ, ನಾನು ಎಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ಮಾದಾವರ ಒಂದು ಎಕ್ಸಿಬಿಷನ್ ಬಂದಿದ್ದೀನಿ, ಇಂಪ್ಯಾಕ್ಸ್ ಅಂತ. ಇಲ್ಲಿ VMC ಆಗಿರ್ಬೋದು, CNC ಆಗಿರ್ಬೋದು, ಮತ್ತೆ ಡ್ರಿಲ್ಲಿಂಗ್ ಮಿಷಿನ್ಸ್ ಆಗಿರ್ಬೋದು, ಕಟಿಂಗ್ ಟೂಲ್ಸ್ ಆಗಿರ್ಬೋದು, ಮತ್ತೆ ಮಿಷಿನ್ಗೆ ಏನಾದರೂ ಪ್ರಾಡಕ್ಟ್ಸ್ ಅಂದ್ರೆ ಏನಾದರೂ ಪ್ರಾಡಕ್ಟ್ಸ್ ಬೇಕು ಅಂತ ಹೇಳಿದ್ರೆ ಇಲ್ಲೆಲ್ಲ ಸಿಗುತ್ತೆ ಗುರು. ಬೇರೆ ಬೇರೆ ಕಂಟ್ರಿಗಳಿಂದ ಬಂದಿರ್ತಾರೆ ಇಲ್ಲಿ. ಮತ್ತೆ ಇಲ್ಲಿ ನೀವೇನಾದ್ರೂ ಬಯರ್ಸ್ ಆಗಿದ್ರೆ ಮಿಷಿನ್ ನ ಇಲ್ಲಿ ನಿಮ್ಗೇನಾದ್ರು ಯಾವ ಮಿಷಿನ್ ಅವಶ್ಯಕತೆ ಇದೆ ನೀವು ನೋಡ್ಬಿಟ್ಟು ವಿಸಿಟ್ ಮಾಡಿ ಬೇಕಾದ್ರೆ ನೀವು ತಗೊಂಡ್ ಹೋಗ್ಬೋದು. ಟೆಕ್ನಾಲಜಿ ಯಾವ ತರ ಬಿಲ್ಡ್ ಆಗ್ತಾ ಇದೆ, ಇಯರ್ ಯಾವ ತರ ಟೆಕ್ನಾಲಜಿ ಬೆಳೀತಾ ಇದೆ, ಆ ತರ ಎಲ್ಲ ಇಲ್ಲಿ ಇಟ್ಟಿರ್ತಾರೆ, ಡೆಮೋ ಇಟ್ಟಿರ್ತಾರೆ. ನೀವು ಆ ಡೆಮೋನ ನೋಡ್ಬಿಟ್ಟು ನೀವು ಅವಶ್ಯಕತೆ ಇದ್ರೆ ನೀವು ಆ ಮಿಷಿನ್ ನ ಬೈ ಮಾಡ್ಬೋದು. ಏನ್ ಬರೋದು ಏನ್ ಗುರು ರೋಬೋಟಿಕ್ಕು ಗುರು, ಅದು ರೊಟೇಟ್ ಆಗಿದ್ದು ನೋಡಿದ್ರ ನಾನು ಎಲ್ಲಿ ಹೋಗಿ ಹೊಡೆದ್ಬಿಡುತ್ತೆ ಅನ್ಕೊಂಡೆ. CNC angular grinding machine with 3-axis Fano controller. So it is a 30-degree cross line inbuilt into the axis of the machine. It is loaded with in-process gauge for the diametrical measurement, and then it is with flagging unit for the phase measurements. And it is provided with Fanuc robotic automation for the pick and place services. So nowadays every day we are hearing that there are many problems with the operator for pick and place, and the efficiency of the operator is reducing day by day. So it is very much easier to get the robotic automation onto the system, and it is in direct driven by with respect to the phase leveling applications and all of these things. So this nowadays robotic application is a must requirement for the industries to grow, and the dependency upon the robot and everything will reduce drastically. So this is the operating panel of the system. This is for the touch screen operation. So this is a 15-inch IHMI system. So we can control the robot from this application. We can program the robot from this screen also, and simultaneously we can program the CNC control from this in a single screen. CNC ID grinding, okay. CNC internal grinding. ಓಕೆ ಬ್ರೋ, ಅಂದ್ರೆ ಒಳಗಡೆ ಈಗ ಡಯಾ 10mm ಅಂದ್ರೆ 5mm ಒಳಗಡೆ ಇಂಟರ್ನಲ್ ಗ್ರೈಂಡಿಂಗ್ 5 to 200 mm ಅದಕ್ಕೆ ಯೂಸ್ ಆಗುತ್ತೆ ಈ ಮಿಷಿನ್. ಇಲ್ಲಿನ 29ನೇ ತಾರೀಕುವರೆಗೂ ಇರುತ್ತೆ ಇಲ್ಲಿ ಇಂಪ್ಯಾಕ್ಸ್. ನಿಮ್ಮ ತಮ್ಮ ಕಂಪ್ನಿಗಳಿಗೆ ಯಾವ ಮಿಷಿನ್ ಅವಶ್ಯಕತೆ ಇದೆ ಇಲ್ಲಿ ಬಂದು ಬೈ ಮಾಡ್ಬೋದು. ಆಗ ನಾನೇನು ಬೈ ಮಾಡಲ್ಲ, ನೋಡಬೇಕು ಅಂದರೆ ನಿಮಗೂ ಸಹ ಇಲ್ಲಿ ಅಲೋಡ್ ಇದೆ. ನೀವು ಬಂದು ಇಲ್ಲಿ ನೋಡ್ಬೋದು ಮಿಷಿನ್ಗಳನ್ನ. ಎಲ್ಲ ಕಂಪ್ನಿಗಳವರು ಬಂದು ಈ ಮಿಷಿನ್ ಅವಶ್ಯಕತೆ ಇದೆಯಾ ನಮಗೆ ಅಂತೆಲ್ಲ ಡಿಸ್ಕಸ್ ಮಾಡಿ ಬೈ ಮಾಡ್ತಾರೆ. ಸರ್, ಇದು ವೈರ್ ಕಟ್ಟಿಂಗ್, ವೈರ್ ಕಟ್ಟಿಂಗ್. ಇದು ಟಾಲರೆನ್ಸ್ ಎಷ್ಟಿರೋದು ಇದಕ್ಕೆ? 20 ಮೈಕ್ರಾನ್. ಓಕೆ ಬ್ರೋ, 20 ಮೈಕ್ರಾನ್ ಅಲ್ಲಿ ಕಟ್ ಆಗುತ್ತೆ ಅಂತ ಬ್ರೋ ಇದು ಟಾಲರೆನ್ಸು. ಓಕೆ ಪ್ರೆಸರ್ ಮೈನಸ್ 20 ಮೈಕ್ರಾನ್. ಟೈಪ್ಸ್ ಆಫ್ ಎಷ್ಟು ಒಂದು ವೈಸಸ್ ಇದೆ ನೋಡಿ ಇಲ್ಲಿ, ಅಂದರೆ ಲೇತ್ಗೆ ಬೆಡ್ಗಳಾಗಿರ್ಬೋದು. ಬ್ರೋ ಇಲ್ಲಿ ನೋಡಿ ಬ್ರೋ, ಎಷ್ಟು ವೈಸ್ಗಳಿದೆ ಇಲ್ಲಿ. ಅಂದರೆ ಇದೆಲ್ಲ ಹೋಲ್ಡಿಂಗ್ ಪರ್ಪಸ್ ಯೂಸ್ ಮಾಡ್ತಾರೆ ಇದನ್ನೆಲ್ಲ. ಬ್ರೋ ನೋಡಿ, ಇವಾಗ ಏನು ಹೇಳ್ತಾ ಇರೋ, ಇದು ರೋಟರಿ ಟ್ರೇಬಲ್. ಇದು ರೋಟರಿ ಟ್ರೇಬಲ್ ಅಂದರೆ ನೋಡಿ, ಅದೇ ಈಗ 3 axis ಮಿಷಿನ್ ಇರುತ್ತೆ ನಿಮಗೆ 5 axis ಆಗೋ ಪಾರ್ಟ್ ಅಂದರೆ ಟಿಲ್ಟ್ ಆಗೋ ಪಾರ್ಟ್ಸ್ ಇರುತ್ತೆ, ಓಕೆನಾ. 360 ಡಿಗ್ರಿ ನೋಡಿ ಈ ಥರ ರೊಟೇಟ್ ಆಗೋ ಪಾರ್ಟ್ಸ್ ಇರುತ್ತೆ. ಅದಕ್ಕೆ ನೋಡಿ ಈ ರೋಟರಿ ಟ್ರೇಬಲ್ ಏನಾದರೂ 3 axis ಮಿಷಿನ್ಗೆ ಫಿಕ್ಸ್ ಮಾಡಿದ್ದೀರ ಅಂದರೆ 5 axis ಆಗೋ ಪಾರ್ಟ್ ಇದರೆಲ್ಲ ಮಾಡ್ಬೋದು ನೋಡಿ. ಇದೆಲ್ಲ ರೋಟರಿ ಟೇಬಲ್ ಅಂತ ಇದನ್ನೆಲ್ಲ ನೋಡಿ. ಆ ಥರ ನೋಡಿ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ಯಾವ ಥರ 3 axis ಮಿಷಿನಲ್ಲಿ 5 axis ಪಾರ್ಟ್ ಯಾವ ಥರ ಮಾಡ್ಬೋದು ಅಂತ ಒಂದು ಡೆಮೋ ಇದೆ. ಈ ರೋಟರಿ ಟೇಬಲಲ್ಲಿ ಮಾಡ್ಬೋದು ನೋಡಿ.
ಬ್ರೋ ಇದೇನಂದ್ರೆ ಈಗ ಕಟಿಂಗ್ ಟೂಲ್ಸು ನಾವು ಮ್ಯಾನ್ಯಲಿ ಚೇಂಜ್ ಮಾಡೋಕ್ಕಾಗಲ್ಲ. ಈಗ 3 ಆಗಿರ್ಬೋದು 5 ಆಗಿರ್ಬೋದು. ಈಗ ನೀವು ಇನ್ಕ್ಲೂಡು ಒಂದೇ ಅಟೆಂಪ್ಟಲ್ಲಿ ಎಷ್ಟು ಟೂಲ್ಸ್ ನೋಡಿ, ಎಷ್ಟು ಟೂಲ್ಸ್ ಇದಕ್ಕೆ ಆ್ಯಡ್ ಮಾಡ್ಬೋದು ಅಂದರೆ ಎಷ್ಟಿದೆ ಇದರಲ್ಲಿ 24 ಟೂಲ್ಸ್ ಆ್ಯಡ್ ಮಾಡ್ಬೋದು. ಇದು 24 ಟೂಲ್ನ ಈಗ ಒಂದೇ ಅಟೆಂಪ್ಟಲ್ಲಿ ಆ್ಯಡ್ ಮಾಡ್ಬೋದು, ರನ್ ಮಾಡ್ಬೋದು. 24 ಟೂಲು ಒಂದೇ ಅಟೆಂಪ್ಟಲ್ಲಿ ಪ್ರೋಗ್ರಾಮಿಂಗ್ ಕೊಟ್ಬಿಟ್ರೆ ಅದೇ ಆಟೋಮೆಟಿಕ್ ತಗೊಳುತ್ತಾ ಇದು ಮಿಷಿನ್ಗೆ ಟೂಲ್ನ ಚೇಂಜ್ ಮಾಡೋದು. ಇದು ಆಗಲೇ ಹೇಳಿದ್ನಲ್ಲ, ಇದು 3 axis ಮಿಷಿನ್. ಇದು ಅದಕ್ಕೆ ರೋಟ್ರಿ ಟೇಬಲ್ ಆ್ಯಡ್ ಮಾಡಿದ್ದಾರೆ, ಇನ್ಕ್ಲೂಡ್ ಮಾಡಿದ್ದಾರೆ ನೋಡಿ. ಅದಷ್ಟು ಅದೇ ರೊಟೇಟ್ ಆಗ್ತಾ ಇದೆ ನೋಡಿ. ಬ್ರೋ ಎಲ್ಲಿ ನೋಡು ಫನಕ್ ಕಂಟ್ರೋಲು. ಮಿಷಿನ್ ಬಗ್ಗೆ ಸ್ವಲ್ಪ ಐಡಿಯಾ ಇದು ಬಂದರೆ ಇಲ್ಲಿ ಎಲ್ಲ ಅರ್ಥ ಆಗುತ್ತೆ. ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಕಂಟ್ರೋಲ್ಸ್ ಬಗ್ಗೆ. ಹಲೋ, ನಮಸ್ತೆ. ಇದು ಫ್ಯಾಗರ್ ಆಟೋಮೇಷನ್ ಅಂತ. ಇದರಲ್ಲಿ ನಮ್ಮದು ಕಂಟ್ರೋಲರ್ಸ್ ಇದ್ದಾವೆ 8058. ಇದು ನಮ್ಮದು ಎಂಟ್ರಿ ಲೆವೆಲ್ ಇರುತ್ತೆ. ಇದರ ಸ್ಟ್ಯಾಂಡರ್ಡ್ ಒಂದು ಅದು. ಇದರಲ್ಲಿ ನಾವು ಮಿಲ್ಲಿಂಗು, ಟರ್ನಿಂಗು, ಮಷಿನಿಂಗ್ ಸೆಂಟರ್ ಆಪ್ರೇಷನ್ಸ್ ಎಲ್ಲ ಮಾಡ್ಬೋದು. ಇದು ಅಪ್ ಟು 5 ಎಕ್ಸಸ್ ಮಟ್ಟ ಸಪೋರ್ಟ್ ಮಾಡುತ್ತೆ. ಅಂದರೆ 3 axis ಇಂದ ಹಿಡಿದು 5 axis ವರೆಗೂ ಕಂಟ್ರೋಲ್ ಮಾಡೋದು. ಓಕೆ ಓಕೆ, ಸಪೋರ್ಟ್ ಮಾಡುತ್ತೆ ಅದು. ಹಾಂ, ಇದರಲ್ಲಿ ಇದು 8060. ಓಕೆ, ಇದರಲ್ಲಿ ನಮ್ಮದು ಅಪ್ ಟು 10 ಎಕ್ಸಸ್ ಮಟ್ಟ ನಾವು ಕಂಟ್ರೋಲ್ ಮಾಡ್ಕೋಬೋದು. ಆಮೇಲೆ ಇದು ಮಿಡಲ್ ರೇಂಜಲ್ಲಿ ಬರುತ್ತೆ. ಆಮೇಲೆ 8065 ಇದರಲ್ಲಿ ನಾವು ಅಪ್ ಟು 32 ಆಕ್ಸಿಸ್ ಮಟ್ಟ ಕಂಟ್ರೋಲ್ ಮಾಡ್ಬೋದು. ಓಕೆ ಓಕೆ, 32 ಆಕ್ಸಿಸ್. ಹಾಂ, ಇದು ಟಚ್ ಇರುತ್ತೆ. ಇದು ಮತ್ತೆ ಇದು ಟಚ್ ಸ್ಕ್ರೀನ್ ಬರುತ್ತೆ. ಟಚ್ ಮತ್ತೆ ಇದು ಆಪ್ಷನಲ್ ಇರುತ್ತೆ. ಯಾಕಂದರೆ ನೀವು ಕೀರಲ್ಲಿ ಸಾಫ್ಟ್ ಕೀಸ್ ಅವೆಲ್ಲ ಇಟ್ಟು ನೇವಿಗೇಷನ್ ಎಲ್ಲ ಮಾಡ್ಬೋದು. ಇದರಲ್ಲಿ ಟಚ್ ಇರಲ್ಲ, ಆದರೆ ಇದರಲ್ಲಿ ಟಚ್ ಇರುತ್ತೆ. ಟಚ್ ವಿತ್ ಬಟನ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಹಾಂ, ಬಟನ್ಸ್ ಇನ್ಕ್ಲೂಡ್. ಓಕೆ, ಡ್ರಿಲ್ಲಿಂಗು ವಿತ್ ಮಿಲ್ಲಿಂಗು ಒಂದರಲ್ಲೇ ಆಗುತ್ತೆ ನೋಡಿ. ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಅದು ಜಸ್ಟು ಅಂದರೆ ಇದು ಕೆಪಾಸಿಟಿ ಎಷ್ಟು ಗೊತ್ತಾ? 30 ಟೂಲ್ ಇದಕ್ಕೆ ಕೆಪಾಸಿಟಿ ಇರುತ್ತೆ. ಇದಕ್ಕೆ ಅಣ್ಣ ಎಲ್ಲ ಹೇಗಿದ್ದೀರಾ? ನೀವು ಬಂದು ಎಕ್ಸ್ಪ್ಲೈನ್ ಮಾಡಬೇಕು. ಇಲ್ಲಿ ಮಿಷಿನ್ ಸ್ಪಿಂಡಲ್ ಗುರು, ಇದು ಸ್ಪಿಂಡಲ್ಲು. ನಾನು ನೋಡಿ, ಇದು ಮಿಷಿನ್ ಸ್ಪಿಂಡಲ್. ಇದು ಕೆಪಾಸಿಟಿ कहता है ಸ್ಪಿಂಡಲ್. ಔಟು ಇದು ಮಿಷಿನ್ ಸ್ಪಿಂಡಲ್ ಗುರು. ಇದು ಇಲ್ಲಿ ನೋಡಿ, ಇಲ್ಲಿ RPM ಇಲ್ಲಿದೆ ನೋಡಿ. ಇದರದ್ದು ಕೆಪಾಸಿಟಿ ಕೆಪಬಿಲಿಟಿ ನೋಡಿ, ಇಲ್ಲಿದೆ ನೋಡಿ. ಅಂದರೆ ಸ್ಪಿಂಡಲ್ ಅಂದರೆ ನಿಮಗೆ ಏನು ಒಂದು ನಿಮಿಷ ಎಕ್ಸ್ಪ್ಲೈನ್ ಮಾಡಿ. ಸ್ಪಿಂಡಲ್ ಅಂದರೆ ಯಾವ ರೀತಿ ಅಂದರೆ CNC ಆಪರೇಟರ್ಗೆ ಗೊತ್ತಿರುತ್ತೆ ಸ್ಪಿಂಡಲ್ ಅಂದರೆ ಏನು ಅಂತ. ಎಕ್ಸ್ಪ್ಲೈನ್ ದಿಸ್ ಮಿಷಿನ್ ಸ್ಪಿಂಡಲ್. Basically, it is for your cutting tools. The thing that you see behind you. So it is going to rotate and provide the cutting tool which will be used for milling applications. Okay, okay. 5 axis and 3 axis. Both applications. So these are for your milling applications. Okay. Over there you can see your turning spindles as well, which will be for your lathe application. Okay, okay, okay. ಬ್ರೋ ಅದೆಲ್ಲ ಲೇತ್ಗೆ ಯೂಸ್ ಆಗುತ್ತಂತೆ. ಇದೆಲ್ಲ 3 axis 5 axisಗೆ ಮಿಷಿನ್ಗೆ ಯೂಸ್ ಆಗುತ್ತಂತೆ. ಇದು ಸ್ಪಿಂಡಲ್. ಇದು ಅಪ್ ಟು 15,000 ವರೆಗೂ ಕೊಡ್ಬೋದು. ಅಂದರೆ 15,000 ಅಂದರೆ 15. Smaller the size, more than. ಓಕೆ 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 ಬ್ರೋ, ಇದಕ್ಕೆ ನೋಡಿ, ಇದಕ್ಕೆ ಕೆಪಾಸಿಟಿ ಬಂದು ಅಂದರೆ 15,000 ವರೆಗೂ. ಅಂದರೆ ರೊಟೇಟು ಮೀಟರ್ ಪರ್ ಸೆಕೆಂಡ್. ಓಕೆನಾ? RPM. ಇದೆಲ್ಲ ಸ್ಪಿಂಡಲ್. ಇದೆಲ್ಲ ಸ್ಪಿಂಡಲ್. ನೀವೇನು ನೋಡ್ತಾ ಇದ್ದೀರಾ ನೋಡ್ರಿ, ಇದೆಲ್ಲ ಸ್ಪಿಂಡಲ್ಸ್. ಇದೆಲ್ಲ ನೋಡಿ, ಇದು 4,200ವರೆಗೂ ಕೊಡ್ಬೋದು ಸ್ಪಿಂಡಲ್. ಅಂದರೆ RPM. ಬ್ರೋ ನೋಡಿ, ಇದು ವ್ಯಾಕ್ಯೂಮ್ ಇಂದ ಹೋಲ್ಡ್ ಮಾಡುತ್ತಾ ರಿಲೀಸ್ ಮಾಡ್ತಾ ಇದೆ. ಬೇರೆ ಬೇರೆ ಕಂಟ್ರಿಗಳಿಂದ ಬಂದು ಇಲ್ಲಿ ಇಂಡಿಯಾದಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ನಮ್ಮ ಕಂಪ್ನಿಯಲ್ಲಿ ಈ ಥರ ಪ್ರಾಡಕ್ಟು, ಈ ಥರ ಮಿಷಿನ್ ಅವೈಲಬಲ್ ಇದೆ ಅಂತ. ನೀವೇನಾದರೂ ಇಲ್ಲಿ ಬಂದು ನೋಡಿ, ನಿಮ್ಮ ಕಂಪ್ನಿಗೆ ಈ ಮಿಷಿನು ಅಂದರೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಬಂದು ಇಲ್ಲಿ ಬೈ ಮಾಡ್ಬೋದು.
ಇಷ್ಟೊತ್ತು ಏನ್ ನೋಡಿದ್ರಿ, ಇದೆಲ್ಲ ಒಂದೇ ಪ್ಲಾಂಟ್ ಅಲ್ಲಿ ಇರೋದು. ಇನ್ನೂ 2 ಪ್ಲಾಂಟ್ ಇದೆ, ಇದು ಬಿಟ್ಟು ಇನ್ನೂ 2 ಪ್ಲಾಂಟ್ ಇದೆ ಬ್ರೋ. ಒಂದೇ ಪ್ಲಾಂಟ್ ಅಲ್ಲಿ ಇಷ್ಟೊಂದು ಎಕ್ವಿಪ್ಮೆಂಟ್ಸು, ಇಷ್ಟೊಂದು ಮಿಷಿನ್ ಬಗ್ಗೆ ಟೆಕ್ನಾಲಜಿ ಎಷ್ಟಿದೆಯಲ್ಲ, ಇದೇ ತರ ಇನ್ನೂ 2 ಪ್ಲಾಂಟ್ ಅಲ್ಲಿ ಏನೇನು ಇರುತ್ತೆ ಬಂದು ನೋಡೋಣ. ಇದು ಬಂದು ಲೂಬ್ರಿಕೇಶನ್ ಆಯಿಲ್, ಅಂದ್ರೆ ನಿಮ್ಮ ಮಿಷಿನ್ಗಳಿಗೆ ಲೂಬ್ರಿಕೇಶನ್ ಆಯಿಲ್ಗೆ ಅದು ಒಂಥರ ಟ್ಯಾಂಕ್ ನೋಡಿ. ಇದೆಲ್ಲ ಟ್ಯಾಂಕ್, ಅದಷ್ಟೇ ಪ್ರೆಷರ್ ಕೊಟ್ಟು ನೋಡಿ, ಇದೆಲ್ಲ ಎಷ್ಟು ಕಡೆ ಸಪ್ಲೈ ಆಗಬೇಕು. ಲೂಬ್ರಿಕೇಶನ್ಸ್ ಆಯಿಲು, ಸ್ಪಿಂಡಲ್ ಆಗಿರ್ಬೋದು, ಬೆಡ್ ಆಗಿರ್ಬೋದು ನೋಡಿ, ಇದೆಲ್ಲ ಅದು ಟ್ಯಾಂಕ್ಗಳು. 1, 2, 3 ಅಂತ ಇರುತ್ತೆ ಪ್ಲಾಂಟರ್ಸು. ಪ್ಲಾಂಟ್ಗಳಲ್ಲಿ ಇವಾಗ ಒಂದೇ ಪ್ಲಾಂಟಲ್ಲಿ, ಇವಾಗ ನಾನು ಇಷ್ಟೊತ್ತು ತೋರಿಸಿದ್ದು ಒಂದೇ ಪ್ಲಾಂಟು. ಈಗ 2ನೇ ಪ್ಲಾಂಟ್ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. R2 ಪ್ಲಾಂಟ್ ಇದೆ. ಈ ಪ್ಲಾಂಟಲ್ಲಿ ಏನೇನಿದೆ ಎಲ್ಲ ನೋಡೋಣ ಬನ್ನಿ ಈ ಪ್ಲಾಂಟಲ್ಲಿ. ವೆಲ್ಕಮ್ ಟು R2 ಪ್ಲಾಂಟ್. BMW ಇಂಡಿಯನ್ ಕಂಪ್ನಿ ಗುರು. ಇದು 3 ಆಕ್ಸಿಸ್ ಮಿಷಿನ್. ಇದು ರೋಬೋಟಿಕ್ ಮಿಷಿನ್. ಇದು BMW ದಲ್ಲಿ 5 ಆಕ್ಸಿಸ್ ಬರುತ್ತೆ, 3 ಆಕ್ಸಿಸ್ ಬರುತ್ತೆ. ರೋಬೋಟಿಕ್ ಇದರಲ್ಲಿ ಮ್ಯಾನ್ಯಲ್ ಅವಶ್ಯಕತೆನೇ ಇರಲ್ಲ. ಅದೇ ರಿಮೂವ್ ಮಾಡುತ್ತೆ, ಅದೇ ಹೋಲ್ಡ್ ಮಾಡುತ್ತೆ. ಜನರೇಷನ್ ಅಲ್ಲಿ ಈ ತರ ಮಿಷಿನ್ಗಳೇ ಜಾಸ್ತಿ ಇರ್ತವೆ ಅಲ್ವಾ? ಅದೇ ಮುಂದೆ ಜನರೇಷನ್ ಅಲ್ಲಿ ಈ ತರ ಮಿಷಿನ್ಗಳೇ ಜಾಸ್ತಿ ಬರುತ್ತೆ. ಮ್ಯಾನ್ಯಲ್ ನೋಡಿ, ಮ್ಯಾನ್ಯಲ್ ಅವಶ್ಯಕತೆನೇ ಇಲ್ಲ. ಎಲ್ಲ ರೋಬೋಟಿಗೆ ಹೋಲ್ಡ್ ಮಾಡುತ್ತೆ. ಲೋಡಿಂಗು, ಅನ್ಲೋಡಿಂಗು ಎಲ್ಲ ಫ್ಯೂಚರಲ್ಲಿ ಎಲ್ಲ ಈ ಥರನೇ ಇರ್ತವೆ. ನೋಡಿ, ರೋಬೋಟಿಕ್ಕು ಅದೇ ಹೋಲ್ಡ್ ಮಾಡುತ್ತೆ ಮಿಷಿನ್ಗೆ, ಅದೇ ಅನ್ಲೋಡ್ ಮಾಡುತ್ತೆ. ರೋಟಿ ಟೇಬಲ್ ಆ್ಯಡ್ ಮಾಡಿರೋದ ಇದಕ್ಕೆ? ಓಕೆ, ಅದೇ ರೋಟಿ ಟೇಬಲ್ ಯಾವ್ದು ಅಟ್ಯಾಚ್ ಮಾಡಿಲ್ಲ ಗುರು ಇದಕ್ಕೆ. ಗುರು ಪ್ಲಾಂಟ್ 2ನಲ್ಲಿ ಏನು ಗುರು ಹಿಂಗಿದೆ ಮಿಷಿನ್ಸು. ಬ್ರೋ ಇದು ಇದೇನು ನೋಡಿದ್ರೆ, ಇದು 5 ಆಕ್ಸಿಸ್ ಮಿಷಿನ್. ಇದು 5 ಆಕ್ಸಿಸ್. ಸ್ಪಿಂಡಲ್ ಬರ್ತಾ ಇದೆ ನೋಡಿ. ಸ್ಪಿಂಡಲ್ ಈಗ ಎಕ್ಸೆಲ್ ಮೂವ್ ಆಗ್ತಾ ಇದೆ. ಬ್ರೋ ಯಾವತ್ತೂ ಅಷ್ಟೇ ಮಿಷಿನು ಈ ಕೋರ್ಡಿನೇಟ್ ಸಿಸ್ಟಮ್ ಅಲ್ಲೇ ವರ್ಕ್ ಆಗೋದು. ಇದು ಬಂದು Z, ಇದು ಬಂದು Y, ಇದು ಬಂದು X. ಇದೇ ಕೋರ್ಡಿನೇಟ್ ಸಿಸ್ಟಮ್ ಅಲ್ಲೇ ವರ್ಕ್ ಆಗುತ್ತೆ ಎಲ್ಲ ಮಿಷಿನ್ಸು. ಬ್ರೋ 5 ಆಕ್ಸಿಸ್ ಮಿಷಿನ್ ಬ್ರೋ. ಇದು ಏನು ಬ್ರೋ ಇದು? ಬ್ರೋ ನೀವೇನಾದರೂ ಇಲ್ಲಿ ಬಂದರೆ ನೀವು ನೋಡಿರಲ್ಲ ಅಂತ ಮಿಷಿನ್ಗಳೆಲ್ಲ ನೋಡ್ಬೋದು ಬ್ರೋ ಇಲ್ಲಿ ನೀವು. ಓ ಮೈ ಗಾಡ್. ರೊಟೇಟ್ ಆಗುತ್ತೆ ಇದು. 360 ಡಿಗ್ರಿ ರೊಟೇಟ್ ಆಗುತ್ತೆ ಇದು. ನೋಡಿ, ಅಲ್ಲಿ ಬಂದು ಮಿಲ್ ಆಗುತ್ತೆ. ಅಂದರೆ ಡ್ರಿಲ್ಲಿಂಗು, ಟ್ಯಾಪಿಂಗು ಎಲ್ಲ ಅದರಲ್ಲೇ ಆಗುತ್ತೆ. ಅಂದರೆ ಅಲ್ಲಿ ಟೂಲ್ ಚೇಂಜ್ ನೋಡಿ, ಅಲ್ಲಾಗುತ್ತೆ ಟೂಲ್ ಚೇಂಜ್ ಮೇಲೆ ಇದೆ ಅಲ್ಲ, ಅಲ್ಲಿ ಟೂಲ್ ಚೇಂಜ್ ಆಗುತ್ತೆ ಅಲ್ಲಿ. ಇಲ್ಲಿ ನೋಡಿ, ಇದು ಮಿಲ್ಲಿಂಗ್ ಆಗಿರ್ಬೋದು, ಡ್ರಿಲ್ಲಿಂಗ್ ಆಗಿರ್ಬೋದು, ಮತ್ತೆ ಏನಾದರೂ ಪ್ಯಾಕೆಟ್ ರನ್ ಮಾಡೋದಕ್ಕೆ ಈ ಮಿಷಿನ್ ಇನ್ಕ್ಲೂಡ್ ಆಗುತ್ತೆ. ಇದು ಯೂಸ್ ಆಗುತ್ತೆ ಈ ಮಿಷಿನ್. ನೋಡಿ ಇವರು ಸ್ಪಿಂಡಲ್ಗೆ ಯಾವ ರೀತಿ ಟೂಲ್ ಚೇಂಜ್ ಆಯ್ತಾ ನೋಡಿ. ಫಿನಿಶಿಂಗ್ ಐಟಮ್ಸ್ ಇದು ಪಾಲಿಶ್ ಮಾಡುತ್ತಾನೆ ಇದೆಲ್ಲ. ಬ್ರೋ ಇದೆಲ್ಲ ಡೀಬರಿಂಗ್ ಮಾಡೋದು ಇದೆಲ್ಲ. ಅದಾ
ಗುರು ಒಬ್ಬ ಮನುಷ್ಯ ಮಾಡೋ ಕೆಲಸನ ವಿತಿನ್ ಸೆಕೆಂಡ್ಸಲ್ಲಿ ಮಾಡುತ್ತೆ ಗುರು ಈ ಮಿಷಿನ್ಸು. ಸರ್ ದಿಸ್ ಮಿಷಿನ್ ಮೇಡ್ ಇನ್ ಇಂಡಿಯಾ? Yes, sir. Rajkot base. Huh? Rajkot base. ಓಕೆ ಓಕೆ ಓಕೆ. ಬೆಡ್ That size is 2.1 meter by 1.2 meter. ಓಕೆ ಓಕೆ. 2.1 ಮೀಟರ್. ಎಕ್ಸ್ 2.1 ಮೀಟರ್. X is 2 meter. 2 ಮೀಟರ್. ಓಕೆ ಓಕೆ. Y is 1.2 meters and Z is 0.75 meters. BT 50 6000 RPM. ಆರ್ ಪಿ ಎಮ್. BT 50 BT50 spindle taper 6000 RPM. ಆರ್ ಪಿ ಎಮ್. ಓಕೆ ಓಕೆ ಓಕೆ. ಡೀಟೇಲ್ಸ್ ಬ್ರೋ, ಇದು ಮಿಷಿನ್ ಡೀಟೇಲ್ಸ್ ನೋಡಿ ಇಲ್ಲಿದೆ. ಆರ್ ಪಿ ಎಮ್ ಅಂದರೆ ಸ್ಪಿಂಡಲ್ ಎಷ್ಟು ಆರ್ ಪಿ ಎಮ್ ಅಲ್ಲಿ ಇದಾಗ್ತಾ ಇದೆ, ಮತ್ತು ಎಕ್ಸು ಎಷ್ಟು MM ಅಂದರೆ 2000 MM ವರೆಗೂ ಮೂವ್ ಆಗುತ್ತೆ ಎಕ್ಸು, ಮತ್ತು ವೈ ಬಂದು 1200ವರೆಗೂ ಮೂವ್ ಆಗುತ್ತೆ. ಝೆಡ್ 750ವರೆಗೂ ಡೆಪ್ತ್ ಅಂದರೆ ಡೆಪ್ತ್ ಝೆಡ್ ವ್ಯಾಲ್ಯೂ ಎಲ್ಲ ಇಲ್ಲಿದೆ ನೋಡಿ ಗುರು. ಹಾಂ ಬೇಡ ಬೇಡ. This is type. ಓಕೆ ಓಕೆ ಓಕೆ. ಈ ಟೈಪ್ ಮಿಷಿನ್ ಗುರು ಇದು. ಮತ್ತೆ 3 ಟೈಪ್ಸ್ ಇದೆ ಅಂತ ಗುರು ಈ ಮಾಡಲಲ್ಲಿ. ಇದು ಟೈಪ್ 1 ಬರುತ್ತೆ, ಇದು ಇನ್ನು ಟೈಪ್ 2 ಬೇರೆ ಇದೆ ಅಂತ. ಏನು ಗುರು ಅದು? ಏನು ಗುರು ರೋಬೋಟಿಕ್ಕು ಗುರು? ಅದು ರೊಟೇಟ್ ಆಗಿದ್ದು ನೋಡಿದ್ರ? ನಾನು ಎಲ್ಲಿ ಹೋಗಿ ಹೊಡೆದ್ಬಿಡುತ್ತೆ ಅಂದ್ಕೊಂಡೆ ನಾನು. ವಿತಿನ್ ಸೆಕೆಂಡ್ಸಲ್ಲಿ ಹೊಡಿತಾ ಇದೆ ಅದು. ಬ್ರೋ ರಾಡ್ ಹಾಕುತ್ತೆ ಅವ್ರಿಗಿರೋದು ಹಾಕೋದು ನೋಡಿ. ಅದು ಮಿಷಿನ್ಗೆ ಎಲ್ಲೂ ಟಚ್ ಆಗ್ತಾ ಇಲ್ಲ. ಅದೇ ರಿಮೂವ್ ಮಾಡುತ್ತೆ, ಅದೇ ರಿಮೂವ್ ಲೋಡ್ ಮಾಡುತ್ತೆ, ಅನ್ಲೋಡ್ ಮಾಡುತ್ತೆ ರೋಬೋಟಿಕ್ಕು. ಇಲ್ಲಿ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ, ಇಲ್ಲಿ ಹೀಟಾಗಿ ಅಲ್ಲಿ ಮಿಲ್ ಆಗುತ್ತೆ, ಅಲ್ಲಿ ಮಿಲ್ಲಾಗಿ ಇಲ್ಲಿ ಇನ್ಸ್ಪೆಕ್ಷನ್ ಆಗುತ್ತೆ ನೋಡಿ. ಇಲ್ಲಿ ಬಂದು ಇಡುತ್ತೆ ಇಲ್ಲಿ. ಬ್ರೋ 8 ಜನ ಮಾಡೋ ಕೆಲಸನ 2 ಮಿಷಿನ್ ಮಾಡ್ತಾ ಇದೆ ಗುರು ಇಲ್ಲಿ. ಏನು ಗುರು, ಇನ್ನು ಯಾವ ಲೆವೆಲ್ಗೆ ಟೆಕ್ನಾಲಜಿ ಬಿಲ್ಡ್ ಆಗ್ತಾ ಇದೆ ನೀವೇ ಯೋಚನೆ ಮಾಡಿ. ಅಂದರೆ 1 ಇಯರಲ್ಲಿ ಗುರು, ಅದು 1 ವರ್ಷದಿಂದ ಇನ್ನೊಂದು ವರ್ಷಕ್ಕೆ. ಈಗ ನೋಡಿ ಈ ವರ್ಷದಲ್ಲಿ 2025 ಈ ಥರ ಮಿಷಿನ್ಸ್ ಬಂದಿದೆ. 2026 ಈ ಥರ ಮಿಷಿನ್ಸ್ ಬರಲ್ಲ, ಇದಕ್ಕಿಂತ ಬಿಲ್ಡ್ ಆಗಿರೋ ಮಿಷಿನ್ಸ್ ಬರುತ್ತೆ. 3 ಆಕ್ಸಿಸ್ ಬರೋದು ನೋಡಿ. ವೈಸ್ ಅಂತ ಹೇಳೋದಲ್ಲ ನೋಡಿ, ಅಲ್ಲಿ ಹೋಲ್ಡ್ ಮಾಡಿದ್ದಾರೆ. ಅದು ರಾ ಮೆಟೀರಿಯಲ್ನ ಹೋಲ್ಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ವೈಸಸ್ ನೋಡಿ ಗುರು. ಏನು ತೆಗಿತೈತೆ ಸ್ಟಾಕು, ಅಲ್ಯೂಮಿನಿಯಂ ಸ್ಟಾಕ್ ತೆಗಿತಿರೋದು ಅದು. ವಿಚ್ ಕಂಟ್ರೋಲ್ ಸರ್? ಯಾವ ಕಂಟ್ರೋಲ್? ಸಿಮೆನ್ಸ್ ಕಂಟ್ರೋಲ್. ಸಿಮೆನ್ಸ್ ಕಂಟ್ರೋಲ್. ಓಕೆ ಓಕೆ. ಈಗ ಬ್ರ್ಯಾಂಡ್ ಇದು ಮಾಡ್ಬೋದು. Is a global brand. Manufacturing in Gujarat, Rajkot. ಓ ಹೌದಾ? ಗುಜರಾತ್ ಮತ್ತು ರಾಜ್ಕೋಟಾ? ಸಿಮೆನ್ಸ್ ಕಂಟ್ರೋಲು.
ಇಷ್ಟೊತ್ತು ನೋಡಿದ್ದು ನೀವು ಕೊನಕ್ ಕಂಟ್ರೋಲ್ ನೋಡಿದ್ರೆ, ಈಗ ನೋಡಿ ಇದು ಸಿಮೆನ್ಸ್ ಕಂಟ್ರೋಲ್. ಇಲ್ಲಿ ಆಕ್ಚುಲಿ RPM 8000, cutting speed 20,000. ಓಕೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಇಲ್ಲಿ ಸ್ಪಿಂಡಲ್ ಟೈಮ್ ಇದೆ. ಸ್ಪಿಂಡಲ್ ಟೈಮ್ ಇದು ಸ್ಪೀಡ್ ಎಷ್ಟು ಕೊಟ್ಟಿದ್ದೀವಿ, ಮತ್ತೆ ಅಂದ್ರೆ RPM ಎಷ್ಟು ಕೊಟ್ಟಿದ್ದೀವಿ ನೋಡಿ, ಇಲ್ಲಿ ಬಿಲ್ಡ್ ಆಗ್ತಿದೆ. ಮತ್ತೆ ಸೈಕಲ್ ಟೈಮ್ X ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಅದು ಎಷ್ಟು ನಿಮಿಷ ಓಡ್ತಾ ಇದೆ ಇಲ್ಲಿ ಗೊತ್ತಾಗುತ್ತೆ ನೋಡಿ, ಸೈಕಲ್ ಟೈಮ್. ಹೌದಾ? ಎಸ್ ಸರ್, ಲೋಡ್ ಸಿಮೆನ್ಸ್ ಕಂಟ್ರೋಲ್ ಎಲ್ಲ ಟರ್ನಿಂಗ್ ಮಿಷನ್ಸು. ಸರ್ ಏನು ಮಿಷನ್ ಸರ್ ಇದು? ಅಂದ್ರೆ ಓಕೆ, ಏನು ಯೂಸಸ್ ಇದು? ಯಾವ್ದು ಇದು? ಓಕೆ ಈಗ ಒಂದು ಜಾಬ್ ಮ್ಯಾಟ್ ಫಿನಿಶ್ ಬೇಕಲ್ಲ, ಏನ್ ಮಾಡ್ಬೇಕಂದ್ರೆ ಅದ್ರ ಒಳಗಡೆ ಸ್ಮಾಲ್ ಬಾಲ್ಸ್ ಇರುತ್ತೆ. ಓಕೆ, ಅದು ರನ್ ಮಾಡುವಾಗ ಇದು ಹೊಡೆದು ಮ್ಯಾಟ್ ಫಿನಿಶ್ ಬರುತ್ತೆ. ನೀನು ಏನ್ ಫಿನಿಶ್ ಬೇಕಂದ್ರೆ ಫಿನಿಶಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ನೀವು ಅದು ವೈರಟ್ ಆಗಿ ಹೋಗ್ಬಿಟ್ಟು ಬ್ರೋ, ಇದರಲ್ಲಿ ಏನು ಗೊತ್ತಾ, ಇದರಲ್ಲಿ ಬಾಲ್ಸ್ ಟೈಪು ಹಾಕ್ಬಿಡ್ತಾರೆ. ಅದನ್ನ ಹಾಕ್ಬಿಟ್ಟು ಈ ಮೆಟೀರಿಯಲ್ಸ್ ಅದ್ರಲ್ಲಿ ಹಾಕಿದಾಗ ಅದನ್ನ ರೊಟೇಟ್ ಮಾಡ್ತಾರೆ. ರೊಟೇಟ್ ಮಾಡಿದಾಗ ಫಿನಿಶಿಂಗು ಅಂದರೆ ಈ ಬರ್ಸು ಮತ್ತು ಈ ಅಂದರೆ ರಸ್ಟ್ ಹಿಡಿದಿರುತ್ತಲ್ಲ ಮೆಟಲ್ ಮೇಲೆ, ಅದನ್ನೆಲ್ಲ ರಿಮೂವ್. ಕಾರ್ಬೈಡ್ ಕಟಿಂಗ್ ಟೂಲ್ಸ್ ಬರುತ್ತಲ್ಲ, ಅದನ್ನ ಪ್ರೊಡ್ಯೂಸ್ ಮಾಡುತ್ತೆ ಗುರು. ಇದರಲ್ಲೇ ರೆಡಿ ಆಗುತ್ತೆ ನೋಡಿ. ಇಲ್ಲಿದೆ, ಇದು 5 axis ಮಿಷಿನ್. ಇದು ನೋಡಿ ಯಾವ ಥರ ಇದು ನೋಡಿ, ಈ ಮಿಷಿನ್ ಇದೆಯಲ್ಲ, ಇದು ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿದೆ ನೋಡಿ ಈ ಕಟಿಂಗ್ ಟೂಲ್ಸ್. ನೋಡಿ ಈ ಕಟಿಂಗ್ ಟೂಲ್ಸ್ ಇವಾಗ ನೀವೇನು ನೋಡ್ತಿದ್ದೀರಾ, ಇದೆಲ್ಲನೂ ಆ ಮಿಷಿನಲ್ಲೇ ಮಾಡಿರುವಂಥದ್ದು ಕಟಿಂಗ್ ಟೂಲ್ಸು. ನೋಡಿ ಸಿಂಗಲ್ ಫ್ರೂಟ್ ಆಗಿರ್ಬೋದು, 4 ಬಾಲ್ ನೋಸ್ ಆಗಿರ್ಬೋದು, ಮತ್ತು ಎಂಡ್ ಮಿಲ್ಸ್ ಆಗಿರ್ಬೋದು. ನಿಮಗೆ ನಿಮ್ಗೇನು ಅವಶ್ಯಕತೆ ಇದೆ ಅದನ್ನು ನೀವು ಆ ಮಿಷಿನ್ ಮುಖಾಂತರ ನೀವು ಪ್ರೊಡ್ಯೂಸ್ ಮಾಡ್ಕೊಂಡು ರೆಡಿ ಮಾಡ್ಕೊಬೋದು. ಇದು ಟ್ಯಾಪು, ಡ್ರಿಲ್ಲಿಂಗು, ಮತ್ತು ಎಂಡ್ ಮಿಲ್ಸು, ಬಾಲ್ ನೋಸು, ಬುಲ್ ನೋಸು, ಮತ್ತು ಫ್ಲೈ ಕಟ್ರು, ಟೈಪ್ಸ್ ಆಫ್ ಕಟಿಂಗ್ ಟೂಲ್ಸ್ ಹೋಗ್ತಾನೆ ಇರ್ತೀವಿ. ಇದಕ್ಕೆಲ್ಲ ನೆಟ್ಟಿಗೆಲ್ಲ ಟ್ಯಾಪ್ ಹಾಕ್ತಾರೆ ನೋಡಿ, ಅಲ್ಲಿ ಆಗ್ತಾಯಿದೆ ನೋಡಿ. ಸರ್ ಔಟು ಎಷ್ಟು MM ಡಯ ಹಾಕ್ಬೋದು ಸರ್? ಟ್ಯಾಪು ಔಟು ಡಯ ಎಷ್ಟುವರೆಗೂ ಹಾಕ್ಬೋದು ಸರ್ ಈ ಮಿಷಿನಲ್ಲಿ? M30 to M80. ಅಪ್ ಟು ಮ್ಯಾಕ್ಸಿಮಮ್ M80. ಓ ಗುರು, M80ವರೆಗೂ ಹಾಕ್ಬೋದಂತ ಗುರು ಟ್ಯಾಪು. ಇಲ್ಲಿದೆ ನೋಡಿ ನೆಟ್. ಈ ಮಿಷಿನ್ ಯೂಸಸ್ ಆಗುತ್ತೆ ಸರ್. ಎಷ್ಟು ಸರ್ ಆಲ್ಮೋಸ್ಟ್ ಕಾಸ್ಟ್ ಎಷ್ಟಾಗುತ್ತೆ ಈ ಮಿಷಿನ್? 50 lakhs. 50 lakh, 50 ಲಕ್ಷ ಕಟಿಂಗಲ್ಲಿ ಆಗಿರೋದು ಗುರು ಇದು. ನೋಡಿ ಇದೆಲ್ಲ ಅಂದರೆ ಈ ಮಿಷನಲ್ಲಿ ಯಾವ ಥರ ಪಾರ್ಟ್ನ ರೆಡಿ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಇಲ್ಲಿ ಡೆಮೋ ಇಟ್ಟಿದ್ದಾರೆ ನೋಡಿ. ವೈರ್ ಕಟಿಂಗ್ ಮಿಷಿನ್ ಇದು ಸರ್. ಎಷ್ಟು ಸರ್ ಕಾಸ್ಟ್ ಇದು? 14 lakh ವೈರ್ ಕಟಿಂಗ್. ಓಕೆ.